ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತಾನಿ ಡೈಲಿ ವ್ಲಾಗ್. ನಾನಿವತ್ತು ನಿಮಗೆ ಸರಳ ವಿಧಾನದಲ್ಲಿ ತುಂಬ ಸುಲಭವಾಗಿ ಮನೇಲಿ ಕೊಬ್ಬರಿ ಎಣ್ಣೆನ ಯಾವ ಥರ ತಗೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನಾನು ಹೇಳೋವಂಥ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡ್ಕೊಬಂದರೆ ಡೆಫಿನೆಟಾಗಿ ನೀವು ಪರಿಶುದ್ಧವಾಗಿರುವಂತಹ ಕೊಬ್ಬರಿ ಎಣ್ಣೆನ ಪಡ್ಕೋಬೋದು. ಹಾಗೆ ನಾನಿಲ್ಲಿ 10 ಕಾಯಿ ಹೋಳುಗಳನ್ನ ತಗೊಂಡಿದ್ದೀನಿ. ಅದೆಲ್ಲನೂ ಕೂಡ ನೀಟಾಗಿ ತುರ್ಕೊಂಡು ಒಂದು ಗಂಟು ಇಲ್ದಿರೋ ಥರ ತುರ್ಕೊಳ್ಳಿ. ಆ ಥರ ಏನಾದ್ರು ಗಂಟುಗಳೇನಾದ್ರು ಇದ್ದರೆ ಅದೆಲ್ಲ ಎತ್ತಿಡಿ ಸೈಡ್ಗೆ. ಅದೆಲ್ಲ ಲಾಸ್ಟಲ್ಲಿ ನಾವು ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ. ಯಾಕಂದರೆ ಈ ಗಂಟುಗಳೆಲ್ಲನೂ ಎತ್ತಿಟ್ಕೊಂಡು ನೆಕ್ಸ್ಟ್ ನಾವು ಅದನ್ನು ಎಕ್ಸ್ಟ್ರಾ ಪೌಡ್ರ್ ಮಾಡ್ಕೋಬೋದು. ಹಾಗೆಯೇ ನಾನಿಲ್ಲಿ 5 ಕಾಯಿಗಳನ್ನ ಪೂರ್ತಿ ಕಾಯಿಗಳನ್ನ ತಗೊಂಡು 10 ಹೋಳುಗಳಾಗಿತ್ತು. 10 ಕೂಡ ನಾವು ಯೂಸ್ ಮಾಡ್ತಾಯಿದ್ದೀನಿ ನಾನು. ಹಾಗೆಯೇ ಇವಾಗ ಒಂದು ಮಿಕ್ಸಿ ಜಾರ್ಗೆ ತಗೋಬೇಕು. ಅದಕ್ಕಿಂತ ಮುಂಚೆ ನಾನು ಸೌದೆ ಒಲೆಯಲ್ಲಿ ಮಾಡ್ತಾ ಇರೋದ್ರಿಂದ ಮಡಿಕೆಯಲ್ಲಿ ನೀರನ್ನ ಕಾಯೋಕ್ಕೆ ಇಟ್ಟಿದ್ವಿ. ಯಾಕಂದರೆ ಬಿಸಿನೀರು ಬೇಕು, ಅದಕ್ಕೋಸ್ಕರ ನೀರನ್ನ ಕಾಯೋಕ್ಕೆ ಇಟ್ಕೋಬೇಕು. ಚೆನ್ನಾಗಿ ಮರಳಬೇಕು ನೀರು. ನಂತರ ಮಿಕ್ಸಿ ಜಾರ್ಗೆ ಆ ಕಾಯಿಗಳನ್ನ ಹಾಕಿ ಪೌಡ್ರ್ ಮಾಡ್ಕೋಬೇಕು. ಅಂದರೆ ಪುಡಿ ಪುಡಿಯಾಗಿ ಪೌಡ್ರ್ ಮಾಡಬೇಕಷ್ಟೆ. ನೀರಂತೂ ಒಂದು ತೊಟ್ಟು ಕೂಡ ಸೋಗಿಸ್ಬೇಡಿ. ಅಲ್ಲಿ ಈ ಥರ ಅದರಲ್ಲೇ ಕಾಯಲ್ಲೇ ನೀರು ಬಿಟ್ಕೊಳ್ಳುತ್ತೆ. ನೀರೇನು ಹಾಕ್ತಾನೆ ರುಬ್ಕೋಬೇಕು. ರುಬ್ಕೊಂಡು ಒಂದು ಮೀಡಿಯಮ್ಮಾಗೆ ರುಬ್ಕೊಳ್ಳಿ, ಅತಿ ಸಣ್ಣ ಏನು ಬೇಡ, ಮೀಡಿಯಮ್ಮಾಗೆ ರುಬ್ಕೊಂಡು ಅದಕ್ಕೆ ಕಾಯಿಸಿರ್ತೀವಲ್ಲ ಬಿಸಿನೀರು, ಅದನ್ನು ಹಾಕಿ ಒಂದು 10ರಿಂದ 15 ನಿಮಿಷ ಬಿಟ್ಬಿಡಬೇಕು. ಚೆನ್ನಾಗಿ ಅದು ಕಾಯಿ ಹಾಲು ಪ್ರಿಪೇರ್ ಆಗಬೇಕು. ಅದಕ್ಕೋಸ್ಕರ ಕುದಿಯುವಂಥ ನೀರನ್ನ ಹಾಕಿ ಒಂದು 10ರಿಂದ 15 ನಿಮಿಷ ಬಿಟ್ಟು ಹಾಗೆ ಒಂದು ಚಮಚದ ಸಹಾಯದಿಂದ ತಿರುಗಿಸಿ ಹಾಗೆ ಬಿಟ್ಬಿಡಿ. ಕಂಪ್ಲೀಟಾಗಿ ಬಿಟ್ಟಾದಮೇಲೆ ಅದನ್ನು ಚೆನ್ನಾಗಿ ಕಿವುಚ್ಕೋಬೇಕು. ಕಿವುಚ್ಕೊಂಡು ಅದರಲ್ಲಿರೋ ವೇಸ್ಟ್ ಪದಾರ್ಥನ ತೆಗಿಬೇಕು. ಅದಕ್ಕೆ ನಾವಿಲ್ಲಿ ಒಂದು ಜಾಲರಿ ಇರುತ್ತೆ ನೋಡಿ, ಈ ಹಸಿಟ್ಟೆಲ್ಲ ಒಂದ್ರಿ ಆಡ್ತೀವಲ್ಲ ಆ ಥರ ಜಾಲರಿ. ಸ್ಟೀಲ್ ಜಾಲರಿ ಆದರೂ ತೊಗೊಳ್ಳಿ ಅಥವಾ ನಮ್ಮನೆ ಇರೋದು ಪ್ಲಾಸ್ಟಿಕ್ ಜಾಲರಿ, ನಾವು ಅದನ್ನೇ ತೊಗೊಂಡಿದ್ವಿ. ಈ ಥರ ಹಿಂಡಿ ನೀಟಾಗಿ ಹಾಲನ್ನ ತೆಗಿಬೇಕು. ಚೆನ್ನಾಗಿ ಕಿವುಚಿ ಫುಲ್ಲು ಅದು ನೀಟಾಗಿ ಬಿಡಬೇಕು ಕಾಯಿ ಹಾಲನ್ನ. ಅಷ್ಟು ಚೆನ್ನಾಗಿ ಬೇಕಾದರೆ 2 ಸಲ ಯೂಸ್ ಮಾಡಿ ಬಿಸಿನೀರನ್ನ. ಇದೆಲ್ಲ ಒಂದು ಸಲ ನೀಟಾಗಿ ತಕ್ಕೊಂಡು ಮತ್ತೆ ಅದು ಉಳಿದಿರುತ್ತಲ್ಲ ಅದನ್ನು ಮತ್ತೆ ಸ್ವಲ್ಪ ಬಿಸಿನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ನೀವು ಕಿವುಚ್ಕೊಂಡು ಪ್ರಿಪೇರ್ ಮಾಡ್ಕೋಬೋದು ಅದ್ರ ಕಾಯಿ ಹಾಲನ್ನ. ನೋಡಿ ಯಾವ ಥರ ಬಂದಿದೆ ಅಂತ. ಸುಮಾರು 10 ಕಾಯಿಗಳನ್ನ ನಾವು ಯೂಸ್ ಮಾಡಿರೋದ್ರಿಂದ ಸುಮಾರಾಗಿತ್ತು. ಒಂದು ದೊಡ್ಡ ಪಾತ್ರೆಯಲ್ಲೇ ಆಗಿತ್ತು. ಇನ್ನು ಅದಕ್ಕೆ ಸೇರಿಸ್ಬೇಕು ಆ ಕಾಯಿ ಹಾಲಿಗೆ. ಮತ್ತು ಇನ್ನು ಉಳಿದಿರುತ್ತಲ್ಲ ಬಾಕಿದು, ಅದನ್ನು ಕೂಡ ಬಿಸಿನೀರೊಳಗಡೆ ಹಾಕಿ ಚೆನ್ನಾಗಿ ಕಿವುಚಿ ಅದರಲ್ಲಿ ನೋಡಿ ಆ ಥರ ಚೆನ್ನಾಗಿ ಕಿವುಚ್ಕೊಂಡು, ಅದರಲ್ಲೂ ಕೂಡ ರಸ ಬರುತ್ತೆ. ಅತಿ ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಕಿದ್ದೆಲ್ಲವನ್ನು ಕಿವುಚ್ಕೊಂಡು ನೀಟಾಗಿ ರಸನ ತಗೊಂಡು ಇವಾಗ ಒಲೆ ಮೇಲೆ ಕಾಯೋಕ್ಕೆ ಇಡ್ತಾ ಇದ್ದೀವಿ. ಸೌದೆ ಒಲೆ ಆದರೆ ಇನ್ನೂ ಬೆಸ್ಟ್ ಇರುತ್ತೆ. ಯಾಕಂದರೆ ಉರಿ ಹಾಕ್ಕೊಂಡು ಒಂದು ಸಲ ನಾವು ಏನೇ ಕೆಲಸಗಳನ್ನ ಮಾಡಿಕೊಂಡು ಬೇಕಾದರೆ ನಾವು ಮಾಡ್ಕೋಬೋದು, ಕೊಬ್ಬರಿ ಎಣ್ಣೆನ ತೊಗೋಬೋದು. ಅದನ್ನೇ ಕಾಯ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಒಂದು ಸಲ ಅದು ಉಕ್ಕು ಬರೋ ಥರ ಆಗುತ್ತೆ. ಆಗ ನಾವು ಕೈ ಆಡಿಸ್ತಾ ಇರಬೇಕು ಸೌಟಲ್ಲಿ, ಇಲ್ಲಾಂದರೆ ಉಕ್ಕೋಗ್ಬಿಡುತ್ತೆ. ಉಕ್ಕೋದ್ರೆ ಆ ಎಣ್ಣೆ ಸರಿಯಾಗಿ ಬರಲ್ಲ. ಅದರಿಂದ ನಾವು ಒಲೆ ಮುಂದೆನೇ ಇರಬೇಕಾಗುತ್ತೆ. ಅದು ಯಾವುದೇ ರೀತಿ ಉಕ್ಕೋಗದೇ ಇರೋ ಥರ ಈ ಥರ ಕೈ ಆಡಿಸ್ತಾ ಮಾಡ್ತಾ ಇರಬೇಕು. ಒಂದು 5 to 10 ಮಿನಿಟ್ಸ್ ಅಷ್ಟೇ. ಆಮೇಲೆ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೀವು ಊರಿನ ಸಣ್ಣ ಇಟ್ಬಿಟ್ಟು ಸೌದೆಗಳನ್ನೆಲ್ಲ ಹಿಂದೆ ಸ್ವಲ್ಪ ಎಳಿತಾ ಇದ್ದರೆ ಅದು ತಾನಾಗೆ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಎಣ್ಣೆ ಎಲ್ಲ ಇವಾಗ ಬಿಡ್ತಾ ಇದೆ. 1 hour ಆಗಿತ್ತು ಇಟ್ಟು. ಆವಾಗ ಸೈಡಲ್ಲೆಲ್ಲ ಕೊಬ್ಬರಿ ಎಣ್ಣೆ ಬಿಡ್ತಾ ಇತ್ತು. ಬಟ್ ಇದನ್ನು ಆಗೋಕ್ಕೆ 2 hours ಆದ್ರೂ ಬೇಕು. ಚೆನ್ನಾಗಿ ಸೌದೆ ಹಾಕಿ ಚೆನ್ನಾಗಿ ಕುದಿಸಿದ್ರೆ ಬೇಗನೆ ಆಗುತ್ತೆ. ಎಲ್ಲ ಕುದ್ದು ಎಣ್ಣೆ ಎಲ್ಲ ರೆಡಿ ಆಗ್ತಾಯಿತ್ತು. ಲಾಸ್ಟ್ ಫೈನಲಲ್ಲಿ ನೋಡಿ ಎಣ್ಣೆ ಎಷ್ಟು ತೆಳುವಾಗಿ ಬಂದಿದೆ ಅಂತ. ಇವಾಗ ಅಂಗಡಿಲೆಲ್ಲ ದುಡ್ಡು ಕೊಟ್ಟು ತರೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ಪರಿಶುದ್ಧವಾದ ಎಣ್ಣೆನ ತುಂಬ ಯೂಸ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇಷ್ಟು ಈಸಿಯಾಗಿ ಮನೆಯಲ್ಲೇ ಕೊಬ್ಬರಿ ಎಣ್ಣೆ ಮಾಡ್ಬೋದು. ನಮಗೆ ಟೈಮ್ ಇರಲ್ಲ ಅನ್ನೋರು ಮಾತ್ರ ಅಂಗಡೀಲಿ ತೊಗೋಬೋದು ಅಷ್ಟೇ. ಅರ್ಧ ಲೀಟ್ರಷ್ಟು ಬಂದಿತ್ತು ಕೊಬ್ಬರಿ ಎಣ್ಣೆ. ನೋಡಿ ಈ ಥರ ಎಣ್ಣೆಗಳನ್ನ ನಾವು ಏನು ಮಾಡಬೇಕು, ಮನೆಯಲ್ಲೇ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾವು ಒಂದು 2-3 ಚಮಚ ಮೆಂತ್ಯಕಾಳು ಹಾಕ್ಬಿಟ್ಟು ಈ ಹಾರ್ಲಿಕ್ಸ್ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀವಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.